ಓಂ ಕೇದಾರೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಕಲಶದ ಮೇಲೆ ನಾವು ಕಲಶವನ್ನು ಸ್ಥಾಪನೆ ಮಾಡ್ಕೊಳ್ತೀವಿ. ಎಲ್ಲರಿಗೂ ಒಂದು ಅನುಮಾನ, ಪ್ರತಿಯೊಬ್ಬರು ನಮಗೂ ಕೇಳ್ತಾ ಇರ್ತಾರೆ, ಕಲಶದ ಮೇಲಿಟ್ಟ ತೆಂಗಿನಕಾಯಿಯನ್ನು ಏನು ಮಾಡಬೇಕು, ಅದು ಹೇಗೆ ಉಪಯೋಗಿಸ್ಕೋಬೇಕು, ಅದರ ವಿಶೇಷ ಏನು, ಅದರ ಫಲ ಏನು. ನಮಗೆ ತೆಂಗಿನಕಾಯಿ ಅಂದಾಗ ಪೂರ್ಣ ಫಲವೂ ಕೂಡ ಆಗಿರುತ್ತೆ. ಹಾಗೆ ತೆಂಗಿನಕಾಯಿಯ ವಿಚಾರವಾಗಿ ಬಂದಾಗ ಮನುಷ್ಯನಿಗೆ ಸಾಕಷ್ಟು ಪರಿಜ್ಞಾನ ಮೂಡ್ತಕ್ಕಂಥದ್ದು ಆಗಿರುತ್ತೆ. ದೇವತಾ ಲಹರಿಗಳು ಹಾಗೆ ಈ ಒಂದು ಪ್ರಕೃತಿಯಲ್ಲಿರ್ತಕ್ಕಂಥ ಪಂಚಭೂತಗಳಿರ್ತಕ್ಕಂಥ ಒಂದು ದೈವದ ಲಹರಿಗಳನ್ನು ಹೀರಿಕೊಳ್ತಕ್ಕಂಥ ಶಕ್ತಿ ಆ ತೆಂಗಿನಕಾಯಿಗೂ ಕೂಡ ಇರುತ್ತೆ. ಅದು ಕಲಶದ ಮೇಲಿದ್ದಾಗ ತಾಮ್ರದ ಚಂಬಿರ್ಬೋದು, ಹಿತ್ತಾಳೆ ಚಂಬಿರ್ಬೋದು, ಹಾಗೆ ಬೆಳ್ಳಿಯ ಚಂಬಿರ್ಬೋದು, ಯಾವುದೋ ಒಂದು ಚಂಬು, ಅದರಲ್ಲಿ ಸ್ವಲ್ಪ ಶುದ್ಧವಾದ ನೀರು ಹಾಕಿ ವೀಳ್ಯದೆಲೆ ಇರ್ಬೋದು, ಮಾವಿನ ಸೊಪ್ಪು ಇಟ್ಟು ಕಲಶದ ರೂಪದಲ್ಲಿಟ್ಟಾಗ ಭಗವಂತನ ಆವಾಹನೆ ಮಾಡ್ಕೊಳ್ಳೋಕ್ಕೆ ಅದು ವಿಶೇಷವಾದ ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಹಿಂದೂ ಪರಂಪರೆಯಲ್ಲಿರ್ತಕ್ಕಂಥ ಬಹು ವಿಶೇಷವಾದ ಅದ್ಭುತವಾದ ಪವಿತ್ರವಾದ್ದೇ ಈ ಒಂದು ಕಲಶ ಆಗಿರುತ್ತೆ. ಇನ್ನು ಕಲಶದ ಮೇಲಿಟ್ಟಂಥ ತೆಂಗಿನಕಾಯಿ, ಸಾಮಾನ್ಯವಾಗಿ ಮನೆಗಳಲ್ಲಿ ಈ ಕಲಶದಲ್ಲಿ ತೆಂಗಿನಕಾಯಿ ಇಟ್ಟಿರ್ತಾರೆ. ಕೆಲವು ಅಂಗಡಿಗಳಲ್ಲಿ ಕೇವಲ ಒಂದು ಚಂಬಿನ ಮೇಲೆ ಒಂದು ತೆಂಗಿನಕಾಯಿ ಇಟ್ಟಿರ್ತಾರೆ. ಹಾಗೆ ಈ ತೆಂಗಿನಕಾಯಿ ಏನು ಮಾಡಬೇಕು, ಅದು ಹೇಗೆ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು, ದೈವಿಕ ಶಕ್ತಿಯನ್ನು ಹೀರ್ಕೊಳ್ತಕ್ಕಂಥದ್ದು, ಶಾಂತಿಗಾಗಿ, ಸಮೃದ್ಧಿಗಾಗಿ, ಸುಖಕ್ಕಾಗಿ, ಮನಸ್ಸಿನ ಸಂತೋಷಕ್ಕಾಗಿ, ನಕಾರಾತ್ಮಕ ದೋಷಗಳನ್ನು ಹೋಗಲಾಡಿಸೋಕ್ಕಾಗಿ, ದುಷ್ಟ ಶಕ್ತಿಗಳನ್ನು ಹೋಗಲಾಡಿಸಿ ಶಿಷ್ಟತೆಯನ್ನು ಉಂಟು ಮಾಡೋಕ್ಕೆ ನಾವು ಈ ಕಲಶ ಸ್ಥಾಪನೆಯನ್ನು ಮಾಡ್ಕೊಳ್ತೀವಿ. ಹಿಂದೂ ಧರ್ಮದಲ್ಲಿ ಪ್ರತಿ ಮನೆಯಲ್ಲಿಯೂ ಒಂದು ತುಳಸಿ ಇರಬೇಕು, ಇಲ್ಲ ಕಲಶ ಇರಬೇಕು. ತುಳಸಿ ಇರಬೇಕು, ಕಲಶ ಇರಬೇಕು, ಇಲ್ಲ ಎರಡೂ ಇರಬೇಕು. ಕಲಶನೂ ಇರಬೇಕು. ಕೆಲವರು ಕಲಶ ಇಟ್ಟಿರೋದಿಲ್ಲ, ಕೆಲವರು ಇಟ್ಕೋತಾರೆ. ಆದರೆ ನನ್ನ ಪ್ರಕಾರ ತುಳಸಿ ಮತ್ತು ಕಲಶ ಎರಡೂ ಕೂಡ ನಮಗೆ ಸಾಕ್ಷಾತ್ ಭಗವಂತನ ಆವಾಸವನ್ನು ಅವು ತೋರ್ಪಡಿಸ್ತಕ್ಕಂಥದ್ದು ಆಗಿರುತ್ತೆ. ಹಾಗೆ ಕಲಶದ ನೀರಿರ್ಬೋದು, ಕಲಶದ ಅಕ್ಷತೆ, ಅಲ್ಲಿ ಹಾಕ್ತಕ್ಕಂಥ ಅಡಿಕೆ, ಅಲ್ಲಿ ಹಾಕ್ತಕ್ಕಂಥ ಕಾಯಿನ್, ಅಲ್ಲಿ ಉಪಯೋಗಿಸ್ತಕ್ಕಂಥ ಅರಿಶಿನ ಕೊಂಬು, ಕಂಠಕ್ಕೆ ಅರಿಶಿನ ಕೊಂಬವನ್ನು ಕೂಡ ಹಾಕಿರ್ತೀವಿ. ಕಲಶ ಶುಭದ ಸಂಕೇತ ಕೂಡ ಆಗಿರುತ್ತೆ. ಮಂಗಳಕರ ಮನೆಯಲ್ಲಿ ನಾವು ಒಂದು ಯಾವುದೋ ಗುದ್ಲಿ ಪೂಜೆ ಮಾಡಬೇಕು, ಮನೆ ಕಟ್ಟಕ್ಕೆ ಹೋಗಬೇಕು, ಕಲಶ ಸ್ಥಾಪನೆ, ವಿವಾಹಕ್ಕೆ ಕಲಶ ಸ್ಥಾಪನೆ, ಹಾಗೆ ಯಾವುದೋ ಒಂದು ಹೋಮ ಹವನಗಳಿಗೆ ಕಲಶ ಸ್ಥಾಪನೆ, ಅಲ್ಲಿ ಭಗವಂತನನ್ನು ಸಾಕ್ಷಾತ್ ನೀವು ಯಾರು ಅಲ್ಲಿರ್ತಕ್ಕಂಥ ನಿಯಾಮಕ ದೇವರು ಯಾರಿರ್ತಾರೆ ಆ ದೇವರನ್ನು ನಾವು ಅಲ್ಲಿಗೆ ಆಹ್ವಾನಿಸ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಕಲಶದ ತೆಂಗಿನಕಾಯಿಯನ್ನು ಶ್ರೀಫಲ ಅಥವಾ ಪೂರ್ಣ ಫಲ ಅಂತೂ ಕೂಡ ನಾವು ಕರಿತೀವಿ. ಶ್ರೀ ಮಹಾಲಕ್ಷ್ಮಿಯ ಸಂಕೇತ ಕೂಡ ಆಗಿರುತ್ತೆ. ವಿಘ್ನಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಆ ಕಲಶದಲ್ಲಿರುತ್ತೆ. ಮನೆಯಲ್ಲಿ ಕಲಶ ಇಟ್ಕೊಂಡಾಗ ಕೆಲವರು ವಾರಕ್ಕೊಮ್ಮೆ ಅದ್ರಲ್ಲಿ ಬದಲಾಯಿಸ್ಕೊಳ್ತಕ್ಕೆ ಹೋಗ್ತಾರೆ. ಕೆಲವರು ಏನು ಮಾಡ್ತಾರೆ, ಕಲಶ ಬೆಳಗ್ಗೆ ಇಟ್ಟು ಸಂಧ್ಯಾ ಕಾಲದಲ್ಲಿ ತೆಗಿತಾರೆ. ಹಾಗೆ ಆ ಒಂದು ತತ್ಕಾಲಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥ ಕಲಶವನ್ನು ಕೂಡ ಒಂದು ದಿನ ಆದಮೇಲೆ ತೆಗಿತಾರೆ. ಆದರೆ ಈ ಕಲಶದ ತೆಂಗಿನಕಾಯಿಯನ್ನು ಏನು ಮಾಡಬೇಕು ಅಂದರೆ, ಪೂಜೆಯ ನಂತರ ಆ ಕಲಶದ ತೆಂಗಿನಕಾಯಿಯನ್ನು ನೀವು ಮನೆಯಲ್ಲಿ ಇಟ್ಕೊಂಡು ಅದರಿಂದ ಪಾಯಸ ಅಥವಾ ಸಿಹಿ ಖಾದ್ಯವನ್ನು ಮಾಡಿ ಒಂದು ತುತ್ತು ಸಹ ಒಂಚೂರು ವೇಸ್ಟ್ ಆಗದಾಗೆ ಮನೆಯವರೆಲ್ಲರೂ ಉಪಯೋಗಿಸ್ಕೊಂಡ್ರೆ ನಿಮಗೆ ರೋಗ ರುಜಿನಗಳಿಂದ ಮುಕ್ತರಾಗ್ತೀರಾ, ಅದೃಷ್ಟ ಕೂಡಿ ಬರುತ್ತೆ, ಗ್ರಹದೋಷ ಹೊಟ್ಟೋಗುತ್ತೆ, ಮಾಟ ಮಂತ್ರದಿಂದ ಮುಕ್ತರಾಗ್ತೀರಾ, ಮನಸ್ಸು ನಿರ್ಮಲವಾಗುತ್ತೆ, ದೈವೀ ಶಕ್ತಿ ನಿಮ್ಮಲ್ಲಿ ಆವರಿಸ್ಕೊಳ್ಳುತ್ತೆ, ಅಕಾಲ ಮೃತ್ಯು ದೂರ ಆಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಕೆಂಪು ವಸ್ತ್ರದಲ್ಲಿ ಸುತ್ತಿ ನೀವು ಬೀರುವಲ್ಲಿಟ್ಕೊಂಡು ಪರ್ಮನೆಂಟಾಗಿ ಇಟ್ಕೋಬೋದು, ಒಂದು ತಿಜೋರಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಹಾಗೆಯೇ ಕೆಲವರಿಗೆ ಪವಿತ್ರ ನದಿಯಲ್ಲಿ ಈ ತೆಂಗಿನಕಾಯಿಯನ್ನು ಬಿಡಬಹುದು, ಅದಕ್ಕಂತ ಮುಖ್ಯವಾಗಿ ಉಪಯೋಗಿಸ್ಕೊಳ್ಳೋದೇ ಒಳ್ಳೆಯದು. ಇನ್ನು ಅದೇ ಕೆಂಪು ವಸ್ತ್ರದಲ್ಲಿ ಸುತ್ತಿ ಆ ಒಂದು ತೆಂಗಿನಕಾಯಿಯನ್ನು ಸಿಂಹದ್ವಾರದಲ್ಲಿ ಕಟ್ಟಿ ಅದನ್ನು ತಗೊಂಡೋಗಿ ನದಿಗೆ ಬಿಟ್ಟಾಗ ಆ ಮನೆಯ ದುಷ್ಟ ಶಕ್ತಿಯನ್ನೆಲ್ಲ ಅದು ಕೂಡ ಹೀರ್ಕೊಳ್ತಕ್ಕಂಥದ್ದು. ಹಾಗೆಯೇ ನಮ್ಮಲ್ಲಿ ಒಂದು ವಿಶೇಷವಾದ ಶ್ಲೋಕ ಕೂಡ ಇರುತ್ತೆ. ಕಲಶಸ್ಯ ಮುಖೇ ವಿಷ್ಣು, ಕಲಶದ ಮುಖದಲ್ಲಿ ವಿಷ್ಣು ಇರ್ತಾನೆ, ಕಂಠೇ ರುದ್ರ, ಆ ಕಂಠದಲ್ಲಿ ಶಿವ ಇರ್ತಕ್ಕಂಥದ್ದು, ಸಮಾಶ್ರಿತಾ ಮೂಲೆ ತಸ್ಯ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮೃತಾ ಅಂತ ನಾವು ಕರಿತೀವಿ. ಇಲ್ಲಿ ದೇವಿ ಇರ್ಬೋದು, ವಿಷ್ಣು ಇರ್ಬೋದು, ಶಿವ ಇರ್ಬೋದು, ಸರ್ವ ದೇವತೆಗಳು ಕೂಡ ಇರ್ತಾರೆ. ಆದರೆ ಆ ತೆಂಗಿನಕಾಯಿಯನ್ನು ಬೇರೆಯವರಿಗೆ ಕೊಡ್ತಕ್ಕಂಥದ್ದು, ಆ ತೆಂಗಿನಕಾಯಿಯನ್ನು ಬಿಸಾಡ್ತಕ್ಕಂಥದ್ದು, ಆ ತೆಂಗಿನಕಾಯಿಯನ್ನು ಎಲ್ಲೋ ಮರಗಳ ಹತ್ರನೋ ಗಿಡಗಳ ಮೇಲೇನೋ ಬಿಸಾಡ್ತಕ್ಕಂಥದ್ದು ಅಷ್ಟು ಶುಭ ಅಲ್ಲ. ತೆಂಗಿನಕಾಯಿಯನ್ನು ಮನೆಗೆ ಉಪಯೋಗಿಸ್ಕೊಳ್ಳಿ. ಕೆಟ್ಟೋಗಿದ್ರೆ ಏನು ಮಾಡಬೇಕು, ಅದೇನು ಕೆಟ್ಟೋಗಿದ್ರೆ ಅಶುಭದ ಸಂಕೇತ ಏನು ಅಲ್ಲ, ಅದನ್ನು ಪರಿಪೂರ್ಣವಾಗಿ ತಗೊಂಡು ಯಾರೂ ತುಳಿದೇ ಇರೋ ಜಾಗದಲ್ಲಿ ಹಾಕಬಹುದು. ಆದರೆ ಈ ದೈವಶಕ್ತಿ ನೇರವಾಗಿ ನಿಮ್ಮ ಕುಟುಂಬಕ್ಕೆ ಬರುತ್ತೆ ಅಂತ ಹೇಳ್ತಾ, ಎಲ್ಲವೂ ಸನಾತನ ಧರ್ಮದ ಸಂಪ್ರದಾಯಗಳ ಒಂದು ಮಹತ್ವ ಅಂತ ಹೇಳ್ತಾ, ಸನಾತನೋ ನಿತ್ಯ ನೂತನೋ ಅಂತ ಹೇಳ್ತಾ, ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.